ಪಲಾಭಂ ಸರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಕುರುನ್ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तमनुपेतमपेतकृत्यं ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 20ನೇ ಅಧ್ಯಾಯದಲ್ಲಿ ಇವತ್ತು 6ನೇ ಶ್ಲೋಕ. ಅಸಂಸಕ್ತ ಶರೀರೇಸ್ಮಿನ್ ಅಮುನೋತ್ಪಾದಿತೆ ಗೃಹೇ ಅಪತ್ಯೇ ದ್ರವಿಣೇ ವಾಪಿ ಕಕ್ಕುರ್ಯಾನ್ ಮಮತಾಂಬುಧಃ. ಭಗವಂತ ಪೃಥು ಮಹಾರಾಜನನ್ನ ಕುರಿತು ಉಪದೇಶ ಮಾಡ್ತಾ ಇದ್ದಾನೆ. 2ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ ಭಗವಂತ ಉಪದೇಶ ಮಾಡ್ತಾ ಬರ್ತಾ ಇದ್ದಾನೆ. ಇಂದ್ರ ನಿನ್ನ 100ನೇ ಅಶ್ವಮೇಧ ಯಾಗವನ್ನ ಪೂರ್ತಿ ಆಗದೇ ಇರುವಂತೆ ಅವನು ವಿಘ್ನ ಮಾಡಿದ. ಅದಕ್ಕಾಗಿ ಕ್ಷಮೆ ಕೇಳ್ತಾ ಇದ್ದಾನೆ. ನೀನು ಅವನನ್ನು ಕ್ಷಮಿಸಿಬಿಡು. ಯಾರು ಸಜ್ಜನರು ಜೀವಿಗಳನ್ನ ದ್ವೇಷ ಮಾಡೋದಿಲ್ಲ. ಯಾಕೆಂದ್ರೆ ಈ ಜಡ ಶರೀರ ಅನಿತ್ಯವಾದದ್ದು. ಈ ಶರೀರದ ಮೇಲಿನ ಅಭಿಮಾನದಿಂದ ಮತ್ತೊಬ್ಬರನ್ನ ದ್ವೇಷ ಮಾಡೋದು ಒಳ್ಳೆಯದಲ್ಲ. ಎಂತಹ ಶಾಸ್ತ್ರಾಭ್ಯಾಸವನ್ನ ಮಾಡಿರ್ತಕ್ಕಂತಹ ಸತ್ಪುರುಷರು ಕೂಡ ದೇಹಾಭಿಮಾನಕ್ಕೆ ಒಳಗಾಗಿ ಮತ್ತೊಬ್ಬರನ್ನ ದ್ವೇಷ ಮಾಡ್ತಾರೆ ಭಗವಂತನ ಇಚ್ಛೆಯಿಂದ. ಹಾಗೆ ಒಂದು ವೇಳೆ ದ್ವೇಷ ಮಾಡಿದರೆ ಅವರು ಅನೇಕ ವರ್ಷಗಳ ಕಾಲ ಹಿರಿಯರ ಗುರುಗಳ ಸೇವೆಯನ್ನು ಮಾಡಿ ಶಾಸ್ತ್ರಾಭ್ಯಾಸವನ್ನು ಮಾಡಿದ್ದಕ್ಕೆ ಶ್ರಮವೇ ಫಲ ಅಂತ ಆಗಿಬಿಡತ್ತೆ. ಆದ್ದರಿಂದ ಯಾರನ್ನೂ ಕೂಡ ದ್ವೇಷ ಮಾಡಬಾರದು. ಜ್ಞಾನ ಸಂಪಾದನೆ ಮಾಡಬೇಕು. ಈ ದೇಹ ಇದು ಅವಿದ್ಯಾ ಕಾಮ ಕರ್ಮಾದಿಗಳಿಂದ ನಿರ್ಮಾಣ ಮಾಡಲ್ಪಟ್ಟಂಥದ್ದೇ ಹೊರತು ಸ್ವಾಭಾವಿಕವಾದದ್ದಲ್ಲ. ಇದನ್ನ ತಿಳಿದು ಸಜ್ಜನರು ಈ ದೇಹದ ಮೇಲೆ ಅತಿಯಾದ ಅಭಿಮಾನವನ್ನ ಇಟ್ಟುಕೊಂಡು ಮತ್ತೊಬ್ಬರನ್ನ ದ್ವೇಷ ಮಾಡುವಷ್ಟು ಅಭಿಮಾನ ಇಟ್ಟುಕೊಳ್ಳಬಾರದು ಅಂತ ಇದಿಷ್ಟು ವಿಷಯ ಹಿಂದಿನ 4 ಪದ್ಯಗಳಲ್ಲಿ ನೋಡಿದ್ದೇವೆ. ಅದನ್ನು ಹಾಗೆ ಮುಂದುವರೆಸ್ತಾ ತನ್ನ ಉಪದೇಶವನ್ನು ಭಗವಂತ ಹೇಳ್ತಾ ಇದ್ದಾನೆ. ವಿವೇಕಿಯಾಗಿರ್ತಕ್ಕಂಥವನು, ಜ್ಞಾನಿಯಾಗಿರ್ತಕ್ಕಂಥವನು, ಈ ಶರೀರದಲ್ಲಿ ಆಸಕ್ತಿಯನ್ನ ಇಟ್ಟುಕೊಳ್ಳದೇ ಇರತಕ್ಕಂತಹ ಜ್ಞಾನಿಯಾದಂಥವನು ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಮನೆ ಇರಬಹುದು, ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಮಕ್ಕಳು, ಹೆಂಡತಿ ಮತ್ತು ಹಣ, ಇದೆಲ್ಲದರಲ್ಲಿ ಅವರು ಅಭಿಮಾನವನ್ನು ಪಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾರು ಜ್ಞಾನಿಯೋ ಅಸಂಸಕ್ತ,
ಶರೀರೆ ಅಸ್ಮಿನ್ ಅಸಂಸಕ್ತ, ಈ ಶರೀರದ ಮೇಲೆ ಅಭಿಮಾನ ಇಲ್ಲ ಅಂತಂದ ಮೇಲೆ ಈ ಶರೀರಕ್ಕೆ ಸಂಬಂಧಪಟ್ಟಂಥದ್ದು ಈ ಗಂಡ ಹೆಂಡತಿ ಮಕ್ಕಳು ಹಣ ಇದೆಲ್ಲ ಈ ಶರೀರಕ್ಕೆ ಸಂಬಂಧಪಟ್ಟಂಥದ್ದು, ಮನೆ, ಇದರ ಮೇಲೆ ಯಾರು ಜ್ಞಾನಿಗಳಾಗಿದ್ದಾರೋ ಅವರು ಅಭಿಮಾನವನ್ನು ಪಡೋದಿಲ್ಲ. ಶರೀರವನ್ನೂ ಕೂಡ ಇದು ಅಶಾಶ್ವತ, ಅಸ್ವಾಭಾವಿಕ, ಇದು ಅವಿದ್ಯಾ ಕಾಮಕರ್ಮಗಳಿಂದ ನಿರ್ಮಾಣ ಮಾಡಲ್ಪಟ್ಟದ್ದು ಅಂತ ತಿಳ್ಕೊಂಡಿರ್ತಾರೆ. ಆದ್ರಿಂದ ಆ ಶರೀರಕ್ಕೆ ಸಂಬಂಧಪಟ್ಟಂತಹ ಮನೆ, ಹೆಂಡತಿ, ಮಕ್ಕಳು, ಗಂಡ, ಹಣ ಮೊದಲಾದವುಗಳಲ್ಲಿಯೂ ಕೂಡ ಅವರು ಅಭಿಮಾನವನ್ನ ತಾಳೋದಿಲ್ಲ. ಯಾರು ಮಾಡ್ತಾರೆ ಅಂತ, ಕಕ್ಕುರ್ಯಾತ್, ಯಾರು ಅಭಿಮಾನ ಪಡ್ತಾರೆ ಅಂತ ಪ್ರಶ್ನೆ. ಅಭಿಮಾನ ಪಡೋದಿಲ್ಲ ಅಂತ ತಾತ್ಪರ್ಯ. ಅಸಂಸಕ್ತ ಶರೀರೇಸ್ಮಿನ್ ಅಮುನೋತ್ಪಾದಿತೆ ಗೃಹೇ ಅಪತ್ಯೆ ದ್ರವಿಣೇ ವಾಪಿ ಕಕ್ಕುರ್ಯಾನ್ ಮಮತಾಂಬುಧಃ. ಏಕಃ ಶುದ್ಧಃ ಸ್ವಯಂ ಜ್ಯೋತಿಃ ನಿರ್ಗುಣೋऽಸೌ ಗುಣಾಶ್ರಯಃ. ಸರ್ವಗುಣಾವೃತಃ ಸಾಕ್ಷಿ ನಿರಾತ್ಮಾನಾತ್ಮನಃ ಪರಃ. ಈ ಶರೀರದ ಮೇಲೆ ಅಭಿಮಾನ ಅಂತನ್ನೋದು ಹೋಗಬೇಕು ಅಂತಾದರೆ ಬಹಳ ಕಷ್ಟ. ಇದು ಶರೀರದ ಮೇಲಿನ ಅಭಿಮಾನ ಅಂತನ್ನೋದು ಹಿಂದೆ ಹೇಳಿದಂತೆ ದೇವಮಾಯೆಯ ಮುಖ್ಯಂತಿ ಪುರುಷಾಹ ಅಂತ 4ನೇ ಶ್ಲೋಕದಲ್ಲಿ ಹೇಳಿದರು. ದೇವಮಾಯೆ ಭಗವಂತನ ಇಚ್ಛೆ, ಆ ಭಗವಂತನ ಇಚ್ಛೆಗೆ ಎಲ್ಲರೂ ಮೋಹಿತರಾಗಿ ದೇಹ ಮೇಲೆ ಅಭಿಮಾನವನ್ನು ಪಡ್ತಾರೆ. ಆದರೆ ಆ ಅಭಿಮಾನವನ್ನ ತ್ಯಾಗ ಮಾಡಬೇಕು. ಅದಕ್ಕೋಸ್ಕರ ತತ್ವಜ್ಞಾನ ಅಂತನ್ನೋದು ಬಹಳ ಮುಖ್ಯವಾದದ್ದು. ಭಗವಂತನ ಮಹಿಮೆಗಳನ್ನ ತಿಳ್ಕೊಳ್ಬೇಕು. ಭಗವಂತನ ತತ್ವಜ್ಞಾನ ಅಂತನ್ನೋದು ಬಹಳ ಮುಖ್ಯವಾದದ್ದು. ಈ ಅಭಿಮಾನ ತ್ಯಾಗಕ್ಕೆ ಮುಖ್ಯವಾದ ಸಾಧನ ಅದು. ಆ ಭಗವಂತನ ತತ್ವಜ್ಞಾನ ಹೇಗಿದೆ ಅಂದ್ರೆ, ಆ ಭಗವಂತ ಸ್ವಗತ ಭೇದರಹಿತನಾಗಿದ್ದಾನೆ. ಅಂದ್ರೆ ತನ್ನ ಒಳಗೆ ಇರುವ ರೂಪಗಳು, ಅವಯವಗಳು, ಜ್ಞಾನ ಮೊದಲಾದಂತಹ ಯಾವ ಗುಣಗಳಿಗೂ ಕೂಡ ಭೇದ ಇಲ್ಲ ಅಂತ ತಿಳ್ಕೊಳ್ಬೇಕು. ಇದು ಏಕಃ ಅಂತನ್ನೋ ಶಬ್ದದ ಅರ್ಥ. ಅವನು ಸ್ವಗತ ಭೇದ ರಹಿತನಾಗಿದ್ದಾನೆ ಭಗವಂತ. ಆಮೇಲೆ ಶುದ್ಧ, ಅವನು ಯಾವ ದೋಷಗಳು ಕೂಡ ಅವನಲ್ಲಿ ಇಲ್ಲ, ದೋಷ ದೂರನಾಗಿದ್ದಾನೆ ಆ ಭಗವಂತ. ಆಮೇಲೆ ಸ್ವಯಂ ಜ್ಯೋತಿ, ಸ್ವಪ್ರಕಾಶನಾಗಿದ್ದಾನೆ. ಸ್ವಯಂ ತನ್ನಿಂದಲೇ ತಾನು ಪ್ರಕಾಶನಾಗಿದ್ದಾನೆ, ಸ್ವಯಂ ಜ್ಯೋತಿ. ಆಮೇಲೆ ನಿರ್ಗುಣ ಅಂದ್ರೆ ಪ್ರಾಕೃತವಾದ ಸತ್ವರಜಸ್ತಮೋ ಗುಣಗಳು ಅವನಲ್ಲಿ ಇಲ್ಲ. ಉಳಿದವರೆಲ್ಲರಲ್ಲಿಯೂ ಕೂಡ ನಾವು ಪ್ರಾಕೃತವಾದ ಗುಣಗಳನ್ನ ನೋಡ್ತೇವೆ, ಆದರೆ ಭಗವಂತನಲ್ಲಿ ಇಂತಹ ಪ್ರಾಕೃತವಾದ ಗುಣಗಳು ಅವನಲ್ಲಿ ಇಲ್ಲ. ಸತ್ವರಜಸ್ತಮೋ ಗುಣಗಳಿಂದ ರಹಿತನಾಗಿದ್ದಾನೆ ಅಂತ ಅರ್ಥ ನಿರ್ಗುಣ. ಆದರೆ ಜ್ಞಾನಾನಂದಾತ್ಮಕವಾದ ಅನಂತ ಗುಣಗಳಿಗೆ ಆಶ್ರಯನಾಗಿದ್ದಾನೆ. ನಿರ್ಗುಣೋಸೌ ಗುಣಾಶ್ರಯ ಅಂತ. ನಿರ್ಗುಣನಾಗಿದ್ದಾನೆ ಮತ್ತು ಗುಣಾಶ್ರಯನಾಗಿದ್ದಾನೆ ಅಂತ ಮೇಲ್ನೋಟಕ್ಕೆ ವಿರುದ್ಧ ಪದಗಳು. ನಿರ್ಗುಣ ಅನ್ನೋದು ಗುಣಾಶ್ರಯ ಅಂತ ಅನ್ನೋದು ವಿರುದ್ಧವಾದ ಪದಗಳು ಅಂತ ಅನ್ನಿಸ್ತದೆ. ಆದರೆ ನಿರ್ಗುಣ ಅನ್ನೋ ಶಬ್ದಕ್ಕೆ ಪ್ರಾಕೃತ ಗುಣರಹಿತ ಅಂತ ಅರ್ಥ. ಗುಣಾಶ್ರಯ ಅನ್ನೋದಕ್ಕೆ ಅಪ್ರಾಕೃತವಾದ ಅನಂತ ಗುಣಗಳಿಂದ ಪರಿಪೂರ್ಣನಾದವನು, ಜ್ಞಾನಾನಂದಾದಿ ಗುಣ ಆಶ್ರಯನಾಗಿದ್ದಾನೆ. ಸರ್ವಗಃ, ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ಅನಾವೃತಃ, ತನಗೆ ತಾನು ನಿತ್ಯ ಪ್ರತ್ಯಕ್ಷ. ಅನಾವೃತ, ತೆರೆದುಕೊಂಡಿರ್ತಾನೆ, ಮುಚ್ಕೊಂಡಿರೋದಿಲ್ಲ.
ಅಂತರ್ಥ. ಆವೃತ ಅಲ್ಲ, ಅನಾವೃತ. ಅನಾವೃತ ಅಂತಂದ್ರೆ ತನಗೆ ತಾನು, ಎಲ್ರಿಗೂ ಅಲ್ಲ, ಬೇರೆಯವರಿಗೆ ಅವ್ಯಕ್ತನಾಗೇ ಇರ್ತಾನೆ ಭಗವಂತ. ತನಗೆ ತಾನು ಸದಾ ಕಾಲ ನಿತ್ಯ ಪ್ರತ್ಯಕ್ಷ ಸಾಕ್ಷಿ, ಎಲ್ಲರ ಸಾಕ್ಷಿಯಾಗಿದ್ದಾನೆ, ಎಲ್ಲರನ್ನೂ ಕೂಡ ಸದಾ ಕಾಲ ನೋಡ್ತಾ ಇರ್ತಾನೆ, ಸರ್ವಸಾಕ್ಷಿ. ನಿರಾತ್ಮ ಅಂದ್ರೆ ಮತ್ತೊಬ್ಬ ಸ್ವಾಮಿ ಇಲ್ಲ ಅವನಿಗೆ, ಅವನೇ ಸ್ವಾಮಿ, ಅವನಿಗೆ ಮತ್ತೊಬ್ಬ ಒಡೆಯ ಅಂತಿಲ್ಲ. ಸ್ವಾಮಿ, ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ಮತ್ತೊಬ್ಬ ಸ್ವಾಮಿ ಇಲ್ಲ ಅವನಿಗೆ, ಅವನೇ ಸರ್ವೋತ್ತಮ, ಅವನಿಗೆ ಮತ್ತೊಬ್ಬ ಒಡೆಯ ಸ್ವಾಮಿ ಅಂತ ಇಲ್ಲ. ಹೀಗೆ ಆ ಭಗವಂತ ಈ ಜಗತ್ತೇನಿದೆ, ಅಸ್ವತಂತ್ರವಾದ ಜಗತ್ತು, ಇದಕ್ಕಿಂತ ಅತ್ಯಂತ ಭಿನ್ನನಾಗಿದ್ದಾನೆ. ಪರಹ, ಈ ಜಗತ್ತಿಗಿಂತ ಅತ್ಯಂತ ಭಿನ್ನ ಆ ಭಗವಂತ ಅಂತ. ಹೀಗೆ ಇದು ತತ್ವಜ್ಞಾನ. ಈ ಪರಮಾತ್ಮನ ತತ್ವಜ್ಞಾನ ಅಂತನ್ನೋದು ಈ ಶರೀರದ ಮೇಲಿನ ಅಭಿಮಾನಕ್ಕೆ ಪರಮ ಮುಖ್ಯವಾದ ಸಾಧನ. ಇದೇ ಮೋಕ್ಷ ಸಾಧನ ಅಂತ. ಹೀಗೆ ತತ್ವಜ್ಞಾನವನ್ನ ಈ ಒಂದು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾನೆ ಭಗವಂತ. ಏಕಃ ಶುದ್ಧಃ ಸ್ವಯಂ ಜ್ಯೋತಿಃ ನಿರ್ಗುಣಃ ಗುಣಾಶ್ರಯಃ ಸರ್ವಗಃ ಅನಾವೃತಃ ಸಾಕ್ಷಿ ನಿರಾತ್ಮ ಅನಾತ್ಮನಃ ಪರಃ ಅಂತ. ಹೀಗೆ 10 ಪದಗಳಿದ್ದಾವೆ ಇದರಲ್ಲಿ. ಈ 10 ಪದಗಳಿಂದ ಎಲ್ಲ ಶಾಸ್ತ್ರಗಳ ಸಾರವನ್ನ ಹಿಡಿದಿಟ್ಟಿದ್ದಾರೆ. ಹಾಗೆ ಮುಂದುವರೆಸ್ತಾ ಹೇಳ್ತಾನೆ, ದೇಹಾದ್ಯಪಾರ್ಥಾಸ್ತದ್ಧರ್ಮಾಃ ನಸ್ಯುಸ್ತದ್ದಷ್ಟುರಾತ್ಮನಃ ಕೈವಲ್ಯಂ ತಸ್ಯ ವೈ ಧರ್ಮಃ ಸುಷುಪ್ತಂ ತನ್ನಿದರ್ಶನಂ. ಅವನು ಅವತಾರ ಏನು ಮಾಡ್ತಾನಲ್ಲ, ನಾನಾ ಅವತಾರಗಳನ್ನ ಮಾಡ್ತಾನೆ. ಆ ಅವತಾರಗಳಲ್ಲಿಯೂ ಕೂಡ ಅವನಿಗೆ ಪ್ರಾಕೃತವಾದ ದೇಹ ಮೊದಲಾದವುಗಳು ಇಲ್ಲ. ಪ್ರಾಕೃತವಾದ ದೇಹ ಇದ್ದರೆ ಆ ದೇಹದಿಂದ ಉಂಟಾಗುವ ಜನನ ಮರಣ ಮೊದಲಾದವುಗಳು ಇರಬೇಕಾಗ್ತಿತ್ತು. ಜನನ ಮರಣ ಅಂದ್ರೇನು? ನಮಗಾದರೂ ಕೂಡ ಜನನ ಅಂದ್ರೇನು? ಪ್ರಾಕೃತ ದೇಹ ಬರೋದು, ಮರಣ ಅಂದ್ರೆ ಈ ದೇಹ ಹೋಗೋದು, ಇಷ್ಟೇ ತಾನೆ. ಅವನಿಗೆ ಪ್ರಾಕೃತ ದೇಹ ಬರೋದು ಹೋಗೋದು ಅಂತ ಇಲ್ವೇ ಇಲ್ಲ. ಆದ್ರಿಂದ ಅವತಾರದಲ್ಲಿಯೂ ಕೂಡ ಪ್ರಾಕೃತವಾದ ದೇಹ ಇಲ್ಲ. ಆದ್ರಿಂದ ದೇಹ ಪ್ರಯುಕ್ತವಾದ ಜನನ ಮರಣಾದಿಗಳು ಕೂಡ ಅವನಿಗೆ ಇಲ್ಲ. ದೇಹದಿಂದ ಹೊರಗೆ ಹೋದ ಅಂತಂದ್ರೆ ಮರಣ ಅಂತ ನಾವು ಕರಿತೇವೆ. ಈ ಜೀವ ಈ ದೇಹದ ಒಳಗೆ ಇದ್ದರೆ ಅವನು ಬದುಕಿದ್ದಾನೆ ಅಂತ ಅರ್ಥ. ಈ ದೇಹದಿಂದ ಹೊರಗೆ ಹೋದ ಅಂದ್ರೆ ಸತ್ತ ಅಂತ ಅರ್ಥ. ಹಾಗೆ ಭಗವಂತನು ಕೂಡ ಜೀವನ ದೇಹದ ಒಳಗೆ ಇರ್ತಾನೆ, ಜೀವನ ದೇಹದಿಂದ ಹೊರಗೆ ಹೋಗ್ತಾನೆ. ಹಾಗಾಗಿ ಅವನಿಗೂ ಕೂಡ ಜನನ ಮರಣ ಅಂತ ಹೇಳಬೇಕಲ್ವಾ. ಈಗ ಜೀವ ಜನನ ಜೀವ ಮರಣ ಅಂದ್ರೆ ಏನರ್ಥ? ದೇಹದಿಂದ ಹೊರಗೆ ಹೋಗೋದು, ದೇಹದ ಒಳಗೆ ಬರೋದು. ಈ ಜೀವ ಅನಾದಿನಿತ್ಯನಾಗಿದ್ದಾನೆ. ದೇಹಕ್ಕೆ ಬಂದ ಅಂದ್ರೆ ಯಾವುದಾದ್ರೂ ಒಂದು ದೇಹ ಅವನಿಗೆ ಬಂತು ಅಂದ್ರೆ ಅವನು ಹುಟ್ಟಿದ ಅಂತ ಅರ್ಥ. ಯಾವುದಾದ್ರೂ ಒಂದು ದೇಹ ಅವನಿಗೆ ಹೋಯ್ತು, ದೇಹದಿಂದ ಹೊರಗೆ ಹೋದ ಅಂದ್ರೆ ಮರಣ ಅಂತ ಅರ್ಥ. ಹಾಗಾಗಿ ಭಗವಂತನು ಕೂಡ ಈ ಜೀವ ದೇಹದ ಒಳಗೆ ಇರ್ತಾನೆ, ಬರ್ತಾನೆ, ಜೀವನ ದೇಹದಿಂದ ಹೊರಗೆ ಹೋಗ್ತಾನೆ. ಹಾಗಾಗಿ ಅವನಿಗೂ ಜನನ ಮರಣಗಳು ಉಂಟು ಅಂತ ಆಯ್ತಲ್ಲ. ಅಂದ್ರೆ ಜೀವನಿಗೂ ಭಗವಂತನಿಗೂ ವ್ಯತ್ಯಾಸ ಇದೆ. ಜೀವ ಈ ದೇಹದ ಒಳಗೆ ಬರೋದು, ಈ ದೇಹದಿಂದ ಹೊರಗೆ ಹೋಗೋದು ಅವನ ಇಚ್ಛೆಯಿಂದ ಅಲ್ಲ. ಭಗವಂತ ತನ್ನ ಸ್ವೇಚ್ಛೆಯಿಂದ ಈ ದೇಹದ ಒಳಗೆ ಜೀವನನ್ನ ಕರ್ಕೊಂಡು ತಾನು ಬರ್ತಾನೆ. ಈ ದೇಹದ ಒಳಗೆ ಜೀವ ಇರುವಷ್ಟು ಕಾಲ ತಾನೂ ಕೂಡ ಇರ್ತಾನೆ, ಆದರೆ ನಿಯಾಮಕನಾಗಿ ಇರ್ತಾನೆ. ಜೀವ ನಿಯಮ್ಯನಾಗಿ ಇರ್ತಾನೆ. ಇದಿಷ್ಟು ವ್ಯತ್ಯಾಸ.
ಅವನು ನಿಯಾಮಕ, ಈ ಜೀವ ನಿಯಮ್ಯ. ನಿಯಾಮಕನಾಗಿ ಭಗವಂತ ಇರೋದ್ರಿಂದ ಸ್ವತಂತ್ರವಾಗಿ ನಿಯಾಮಕನಾಗಿ ಆ ಭಗವಂತ ಈ ದೇಹದಲ್ಲಿ ಇದ್ರೂ ಅವನಿಗೆ ಅದು ಹುಟ್ಟು ಅಂತ ಕರೆಸ್ಕೊಳ್ಳೋದಿಲ್ಲ. ಈ ದೇಹದಿಂದ ಭಗವಂತ ತಾನು ಸ್ವೇಚ್ಛೆಯಿಂದ ಜೀವನನ್ನ ಕರ್ಕೊಂಡು ಹೊರಗೆ ಹೋಗ್ತಾನೆ. ಆ ಜೀವ ಈ ದೇಹದ ಒಳಗೆ ಇರ್ಲಿಕ್ಕಾಗ್ಲಿ ಹೋಗ್ಲಿಕ್ಕಾಗ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕಾಗ್ಲಿ ಪ್ರತಿಯೊಂದಕ್ಕೂ ನಿಯಾಮಕನಾಗಿ ಭಗವಂತ ಇರೋದ್ರಿಂದ ಈ ದೇಹದಿಂದ ಭಗವಂತ ಹೊರಗೆ ಹೋದರೂ ಕೂಡ ಅವನಿಗೆ ಮರಣ ಅಂತ ಕರೆಯೋದಿಲ್ಲ. ಯಾಕೆ? ಅವನು ನಿಯಾಮಕ. ಅವನಿಗೆ ಯಾವ ದುಃಖಗಳು ಕೂಡ ಇಲ್ಲ. ಈ ದೇಹದಿಂದ ಆಗುವ ಸುಖ ದುಃಖಗಳು ಇವುಗಳಿಗೆ ಬದ್ಧನಾಗಿರ್ತಕ್ಕಂಥವನು ಈ ಜೀವ. ಭಗವಂತನಿಗೆ ಯಾವ ರೀತಿಯಾಗಿರ್ತಕ್ಕಂತಹ ದುಃಖವೂ ಕೂಡ ಆಗೋದಿಲ್ಲ. ಅವನು ಸದಾ ನಿರ್ದುಃಖ. ಅದಕ್ಕೆ ಸುಷುಪ್ತಿಯನ್ನ ದೃಷ್ಟಾಂತ ಕೊಡ್ತಾರೆ. ಸುಷುಪ್ತಂ ತನ್ನಿದರ್ಶನ. ಸುಷುಪ್ತಿಯಲ್ಲಿ ಜೀವ ಸದಾ ನಿರ್ದುಃಖಿಯಾಗಿರ್ತಾನೆ. ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾನೆ. ಆ ನಿದ್ದೆ ಮಾಡುವ ಸಮಯದಲ್ಲಿ ಅವನಿಗೆ ಯಾವ ದುಃಖವೂ ಕೂಡ ಇರೋದಿಲ್ಲ. ದೇಹದ ಒಳಗೆ ಇರ್ತಾನೆ. ಮತ್ತೆ ಈ ದೇಹದ ಒಳಗೆ ಇದ್ದ ಕೂಡಲೇ ದುಃಖ ಆಗ್ಲೇಬೇಕು ಅಂತೇನಿಲ್ಲ. ದೇಹದ ಒಳಗೆ ಇದ್ದು ಸುಷುಪ್ತಿಯಲ್ಲಿ ಪೂರ್ಣ ನಿದ್ದೆಯನ್ನ ಮಾಡ್ತಾ ಇರುವಾಗ ಸುಷುಪ್ತಿ ಕಾಲದಲ್ಲಿ ಜೀವನಿಗೆ ಯಾವ ದುಃಖವೂ ಆಗೋದಿಲ್ಲ. ನಿರ್ದುಃಖನಾಗಿರ್ತಾನೆ. ಈ ದೇಹದ ಒಳಗೆ ಇರ್ತಾನೆ. ಹಾಗೆ ಭಗವಂತ ಸದಾ ನಿರ್ದುಃಖ. ಈ ಜೀವ ಆದ್ರೆ ಸುಷುಪ್ತಿ ಕಾಲದಲ್ಲಿ ಮಾತ್ರ ದೇಹದ ಒಳಗೆ ಇದ್ರೂ ಕೂಡ ನಿರ್ದುಃಖ. ಭಗವಂತ ಸದಾ ನಿರ್ದುಃಖನಾಗೇ ಇರ್ತಾನೆ. ಈ ದೇಹದ ಒಳಗೆ ಇದ್ರೂ ಕೂಡ ಸದಾ ಕಾಲ ನಿರ್ದುಃಖನಾಗಿಯೇ ಇರ್ತಾನೆ. ಈಗ ಜೀವ ಎಚ್ಚರ ಆದಾಗ ಯಾವ ರೀತಿಯಲ್ಲಿ ತಾನು ಪ್ರವೃತ್ತಿ ಮಾಡ್ತಾನೋ ಹಾಗೆ ಭಗವಂತ ಈ ದೇಹದ ಒಳಗೆ ಯಾವಾಗಲೂ ಎಚ್ಚರಗೊಂಡಂತಹ ಜೀವನಂತೆ ಸದಾ ಪ್ರವೃತ್ತಿಯನ್ನ ಮಾಡ್ತಾನೇ ಇರ್ತಾನೆ. ಆದರೆ ಆ ಸುಷುಪ್ತನಾದ ಜೀವನಿಗಿಂತ ಬೇರೆಯಾಗಿಯೇ ಇರ್ತಾನೆ. ಅವನಂತೆಯೇ ಇರ್ತಾನೆ. ಎಲ್ಲರಿಗಿಂತ ವಿಲಕ್ಷಣನಾಗಿ ಇದ್ದಾನೆ ಭಗವಂತ. ಈಗ ಸುಷುಪ್ತಿಯಾಗಿ ಇರುವಾಗ ಸುಷುಪ್ತಿ ಅವಸ್ಥೆಯಲ್ಲಿ ಜೀವನಿಗೆ ಜ್ಞಾನ ಇದೆ. ಜ್ಞಾನ ಇದೆ ಅನ್ನೋದು ಅವಾಗ ಗೊತ್ತಿರೋದಿಲ್ಲ ಅವನಿಗೆ. ಎಚ್ಚರ ಆದ್ಮೇಲೆ ಗೊತ್ತಾಗ್ತದೆ. ಎಚ್ಚರ ಆದ ಮೇಲೆ ನಾನು ಇದುವರೆಗೆ ಸುಖವಾಗಿ ಮಲಗಿದ್ದೆ ಅಂತ ಪ್ರತಿಯೊಬ್ಬರಿಗೂ ಅನುಭವ ಬರ್ತದೆ. ನಾನು ಇದುವರೆಗೆ ಸುಖವಾಗಿ ಮಲಗಿದ್ದೆ ಅನ್ನೋದೇನಿದಲ್ಲ, ಇದು ಸ್ಮರಣೆ. ನಾನು ಅನ್ನೋ ಜ್ಞಾನ ಇತ್ತು ಅವನಿಗೆ. ಹಾಗಾದರೆ ಸುಷುಪ್ತಿ ಕಾಲದಲ್ಲಿ ಇದುವರೆಗೆ ಅಂತ ಹೇಳ್ತಾ ಇರೋದ್ರಿಂದ ಕಾಲದ ಜ್ಞಾನ ಇತ್ತು. ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾ ಇರೋದ್ರಿಂದ ಸುಖದ ಜ್ಞಾನ ಇತ್ತು. ಈ ಸುಖ, ಕಾಲ ಮತ್ತು ಜೀವನ ಜ್ಞಾನ ಅವನಿಗೆ ಆ ಕಾಲದಲ್ಲಿ ಸುಷುಪ್ತಿ ಕಾಲದಲ್ಲಿ ಇತ್ತಲ್ವಾ, ಇದು ಯಾವುದರಿಂದ ಬಂತು? ಎಲ್ಲಾ ಇಂದ್ರಿಯಗಳು ಕೂಡ ಮಲ್ಕೊಂಡು ಬಿಟ್ಟಿದ್ವು. ಸುಷುಪ್ತಿ ಕಾಲದಲ್ಲಿ ಎಲ್ಲ ಇಂದ್ರಿಯಗಳು ಉಪರತಾಗಿ ಬಿಟ್ಟಿರ್ತದೆ. ಹಾಗಾದ್ರೆ ಆ ಸುಷುಪ್ತಿ ಕಾಲದಲ್ಲಿ ಅವನಿಗೆ ಯಾವುದರಿಂದ ಜ್ಞಾನ ಬಂತು ಅಂದ್ರೆ ಅದು ಸ್ವರೂಪ ಇಂದ್ರಿಯದಿಂದಲೇ ಬಂದದ್ದು. ಸುಷುಪ್ತಿ ಕಾಲದಲ್ಲಿ ಜೀವನಿಗೆ ಸ್ವರೂಪ ಇಂದ್ರಿಯಗಳಿಂದಲೇನೆ ಅವನು ಜ್ಞಾನವನ್ನ ಪಡಿತಾನೆ, ಸುಖದ ಜ್ಞಾನವನ್ನ ಪಡಿತಾನೆ. ಅದೇ ರೀತಿ ಭಗವಂತ ಸುಷುಪ್ತನಂತೆ ಸ್ವರೂಪ ಇಂದ್ರಿಯದಿಂದಲೇ ಎಲ್ಲವನ್ನೂ ತಿಳ್ಕೊಳ್ತಾನೆ. ಮತ್ತು ಸುಷುಪ್ತನಂತೆನೆ ಅಂದ್ರೆ ಮುಕ್ತಿ ಅಂತ ಇಟ್ಕೊಳ್ಬೇಕು. ಮುಕ್ತನಂತೆ ಇರ್ತಾನೆ, ಸುಷುಪ್ತನಂತೆ ಇರ್ತಾನೆ ಅಂತ ಹೇಳ್ತಾ ಇದ್ದೇವೆ. ಮುಕ್ತನಂತೆ ನಿರ್ದುಃಖನಾಗಿ ಇರ್ತಾನೆ ಅಂತ. ಮುಕ್ತನಾದ ಜೀವ ಹೇಗೆ ಸದಾ ನಿರ್ದುಃಖನಾಗಿರ್ತಾನೋ ಹಾಗೆ ಭಗವಂತ ಸದಾ ನಿರ್ದುಃಖನಾಗಿಯೇ ಇರ್ತಾನೆ ಅಂತ. ಹೀಗೆ ಭಗವಂತನ ಸ್ವರೂಪವನ್ನ
ಈ ಎರಡು ಶ್ಲೋಕಗಳಲ್ಲಿ ಬಹಳ ಸುಂದರವಾಗಿ ಭಗವಂತ ವರ್ಣನೆ ಮಾಡಿ ತೋರಿಸಿದ್ದಾನೆ. ಈ ಭಾಗವತಕ್ಕೆ ನಾವು ಬೇರೆ ಬೇರೆ ವ್ಯಾಖ್ಯಾನಗಳನ್ನೆಲ್ಲ ನೋಡ್ತೇವೆ. ಅದರಲ್ಲಿ ಈ ಎರಡನೇ ಶ್ಲೋಕ ಏನಿದೆ ಅಲ್ಲ, ದೇಹಾದ್ಯಪಾರ್ಥಾಸ್ತಧರ್ಮ ಅನ್ನೋ ಶ್ಲೋಕ, ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಈ ಶ್ಲೋಕವೇ ಇಲ್ಲ. ಮೊದಲನೇ ಶ್ಲೋಕ ಏಕ ಶುದ್ಧ ಸ್ವಯಂ ಜ್ಯೋತಿ ನಿರ್ಗುಣೋಸೌ ಗುಣಾಶ್ರಯ ಅನ್ನೋ ಶ್ಲೋಕ ಇದೆ. ಆ ಶ್ಲೋಕ ದೇಹಾತ್ಮ ಭೇದವನ್ನ ತಿಳಿಸ್ಲಿಕ್ಕೆ ದೇಹಕ್ಕಿಂತ ಆತ್ಮನಲ್ಲಿರುವ ವೈಲಕ್ಷಣ್ಯವನ್ನ ಹೇಳ್ತಾ ಇದೆ ಅಂತ ಆ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅವರು. ದೇಹನಿಗೂ ಆತ್ಮನಿಗೂ ವೈಲಕ್ಷಣ್ಯವನ್ನ ತಿಳಿಸ್ಲಿಕ್ಕೋಸ್ಕರ ದೇಹಕ್ಕಿಂತ ಆತ್ಮನಲ್ಲಿ ವೈಲಕ್ಷಣ್ಯ ಇದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಹೊರಟಿದೆ ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರ ವ್ಯಾಖ್ಯಾನದ ಪ್ರಕಾರ ನೋಡಿ, ದೇಹ ಬಟ್ಟೆಯಿಂದ ಆವೃತವಾಗಿದೆ, ಬಟ್ಟೆಯಿಂದ ಆವೃತ ಆಗತ್ತೆ, ಮನೆಯಿಂದ ಆವೃತವಾಗತ್ತೆ. ಹಾಗೆ ಆತ್ಮ ಎಲ್ಲ ಕಡೆಯಲ್ಲಿ ವ್ಯಾಪಕ, ಅವನು ಮಾತ್ರ ಅನಾವೃತ ಅಂತ. ಅಲ್ಲಿ ಅನಾವೃತ ಅನ್ನೋ ಶಬ್ದ ಇದೆಲ್ಲ, ಅದಕ್ಕೆ ಆ ರೀತಿ ಅರ್ಥವನ್ನ ಹೇಳುತ್ತಾರೆ. ಆತ್ಮ ಅನಾವೃತನಾಗಿದ್ದಾನೆ. ಆ ಆತ್ಮನೂ ಕೂಡ ಅವಿದ್ಯಾವೃತ ಅಂತ ಅವರು ಒಪ್ಪಿದ್ದಾರೆ. ಅವಿದ್ಯೆಯಿಂದ ಆವೃತನಾಗಿದ್ದಾನೆ ಅಂತನ್ನೋದನ್ನ ಅವರೂ ಒಪ್ಪಿರೋದ್ರಿಂದ ಅನಾವೃತ ಅನ್ನೋ ಶಬ್ದಕ್ಕೆ ಈಗ ಅವರು ಸರ್ವತ್ರ ವ್ಯಾಪಕನಾಗಿದ್ದಾನೆ, ಆವೃತನಾಗಿಲ್ಲ ಅಂತ ಹೇಳೋದು ಸರಿ ಆಗೋದಿಲ್ಲ. ಇನ್ನು ಮತ್ತೊಂದು ಶಬ್ದ ಇದೆ, ನಿರಾತ್ಮ ಅಂತ. ಅದಕ್ಕವರು ಆತ್ಮನಲ್ಲಿ ಮತ್ತೊಂದು ಆತ್ಮ ಇಲ್ಲ ಅಂತ ಹೇಳ್ತಾರೆ ಅರ್ಥವನ್ನ. ಇದು ಕೂಡೋದಿಲ್ಲ. ಯಾಕೆಂದ್ರೆ ಆತ್ಮನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅನ್ನೋದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಆತ್ಮನ ಒಳಗೆ ಪರಮಾತ್ಮ ಇದ್ದಾನೆ ಅಂತ ಒಪ್ಪಿಕೊಂಡಂತಹ ಅವರು ಆತ್ಮನಲ್ಲಿ ಮತ್ತೊಂದು ಆತ್ಮ ಇಲ್ಲ ಅಂತ ಹೇಳೋದು ಕೂಡ ಕೂಡೋದಿಲ್ಲ. ಇನ್ನು ವಿಶ್ವನಾಥ ವ್ಯಾಖ್ಯಾನದಲ್ಲಿ ಅವರು ಜೀವನಿಗಿಂತ ಪರಮಾತ್ಮ ಬೇರೆ ಅಂತ ಈ ಶ್ಲೋಕ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಈ ಶ್ಲೋಕ ಜೀವನಿಗಿಂತ ಪರಮಾತ್ಮ ಬೇರೆ ಅಂತ ಕೂಡ ಹೇಳ್ತಾ ಇದೆ ಅಂತ. ಹಾಗೆ ಜೀವ ಗೋಸ್ವಾಮಿ ವ್ಯಾಖ್ಯಾನದಲ್ಲಿ ಜೀವ ಪರಮಾತ್ಮ ಭೇದವನ್ನ ಹೇಳಬೇಕು ಅಂತಲೇ ಈ ಶ್ಲೋಕ ಹೊರಟಿದೆ ಅಂತಾರೆ. ಸರ್ವಗ ವಿಭು ಪರಮಾತ್ಮ, ಜೀವ ಅಣು ಅನಾವೃತ ಅಂದ್ರೆ ಆವರಣ ಇಲ್ಲದೆ ಇರೋನು. ದೇಹದ ಒಳಗೆ ಇದ್ರೂ ಕೂಡ ಪರಮಾತ್ಮನಿಗೆ ಆವರಣ ಇಲ್ಲ, ಜೀವನಿಗೆ ಆವರಣ ಇದೆ ಅಂತ ಹೀಗೆ. ಆದರೆ ಭಗವಂತನಿಗೆ ಹೇಗೆ ಆವರಣ ಇಲ್ಲವೋ ಹಾಗೆ ಲಕ್ಷ್ಮೀದೇವಿಗೂ ಕೂಡ ಅಷ್ಟೇ, ಅವಳು ವಿಭು ಪರಮಾತ್ಮನಂತೆ. ಅವಳು ಅಸ್ವತಂತ್ರ ಚೇತನಳಾದ್ದರಿಂದ ಅವಳು ಜೀವಕೋಟಿಯಲ್ಲಿ ಸೇರ್ತಾಳೆ. ಈ ದೇಹದ ಒಳಗೆ ಜೀವ ಮತ್ತು ಪರಮಾತ್ಮ ಇಬ್ಬರು ಇದ್ದಾರೆ. ಇಬ್ಬರು ತಮಗೆ ತಾವು ಅನಾವೃತರು, ಇನ್ನೊಬ್ಬರಿಗೆ ಆವೃತರು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದ್ರೆ ಏನು ಜೀವನಿಗೂ ಪರಮಾತ್ಮನಿಗೂ ವೈಲಕ್ಷಣ್ಯ ಏನು ಬಂತು, ಹೇಗೆ ಬಂತು? ಹಾಗಾಗಿ ಈ ಶ್ಲೋಕದ ಸರಿಯಾದ ಅಭಿಪ್ರಾಯವನ್ನ ಯಾರೂ ಕೂಡ ಅವರು ಹೇಳಲಿಕ್ಕೆ ಸಮರ್ಥರಾಗಿಲ್ಲ. ಸರ್ವಗ
ಅಂತೇನು ಶಬ್ದ ಇದೆ, ಸರ್ವಗ ಅಂದ್ರೆ ಸರ್ವರೊಳಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ ಅಂತ ಅರ್ಥ. ಈ ನಿಯಾಮಕತ್ವವನ್ನು ಇಟ್ಟುಕೊಳ್ಬೇಕು. ಅದನ್ನು ಅವ್ರು ಹೇಳಲಿಲ್ಲ. ಎಲ್ಲರೊಳಗೆ ಇದ್ದಾನೆ. ಯಾಕಿದ್ದಾನೆ? ಅವನು ಇದ್ದಾನೆ, ಜೀವನು ಇದ್ದಾನೆ. ವ್ಯತ್ಯಾಸ ಏನು ಬಂತು? ಭಗವಂತ ನಿಯಾಮಕನಾಗಿದ್ದಾನೆ ಅನ್ನೋ ಈ ವಿಶೇಷವನ್ನು ನಾವು ತಿಳ್ಕೊಳ್ಬೇಕು. ಸರ್ವಗ ಅಂದ್ರೆ ಎಲ್ಲರೊಳಗೆ ನಿಯಾಮಕನಾಗಿ ಭಗವಂತ ಇದ್ದಾನೆ. ವಿಭುತ್ವ ಅನ್ನೋದು ಭಗವಂತನಿಗೂ ಇದೆ, ಕಾಲ ಮತ್ತು ಆಕಾಶಗಳಿಗೂ ಇದೆ. ಅದು ಇಲ್ಲಿ ವಿವಕ್ಷಿತವಲ್ಲ. ಅದನ್ನ ಇಲ್ಲಿ ಹೇಳಲಿಲ್ಲ. ಆ ಹೇಳದೇ ಇರೋದನ್ನ ಅವರು ಇಲ್ಲಿ ತಗೊಂಡು ಬಂದಿದ್ದಾರೆ. ಸರ್ವಗ ಅನ್ನೋ ಶಬ್ದದಿಂದ ವಿಭುತ್ವವನ್ನು ಹೇಳ್ತಾ ಇದೆ ಅಂತ. ಆ ವಿಭುತ್ವ ಇಲ್ಲಿ ಪ್ರಕೃತಕ್ಕೆ ಹೇಳ್ತಾ ಇಲ್ಲ. ಅದು ಕಾಲ ಮತ್ತು ಆಕಾಶಗಳು ಕೂಡ ವಿಭು. ಅದಲ್ಲ, ನಮಗೆ ಸರ್ವರ ಒಳಗೆಯೂ ಕೂಡ ನಿಯಾಮಕನಾಗಿ ಭಗವಂತ ಇದ್ದಾನೆ ಅನ್ನೋದು ಸರ್ವಗ ಅಂತನ್ನೋ ಶಬ್ದದ ಅರ್ಥ. ಇನ್ನು ಅನಾವೃತ ಅಂತಂದ್ರೆ ಪೂರ್ತಿಯಾಗಿ ಅವನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಮತ್ತೊಬ್ಬರಿಗೆ ಆವೃತನೆ ಅಂದ್ರೆ ಮತ್ತೊಬ್ಬರು ಯಾರು ಅವನನ್ನ ಪೂರ್ತಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ತನಗೆ ತಾನು ಅನಾವೃತ, ತನ್ನನ್ನು ತಾನು ಪೂರ್ತಿಯಾಗಿ ತಿಳ್ಕೊಂಡಿದ್ದಾನೆ. ಹಾಗರ್ಥ ಅನಾವೃತ ಅಂತನ್ನೋ ಶಬ್ದಕ್ಕೆ ತನ್ನನ್ನ ತಾನು ನಿತ್ಯ ಪ್ರತ್ಯಕ್ಷ, ತನಗೆ ತಾನು ನಿತ್ಯ ಪ್ರತ್ಯಕ್ಷ, ತನ್ನನ್ನು ತಾನು ಪೂರ್ತಿಯಾಗಿ ತಿಳ್ಕೊಂಡಿದ್ದಾನೆ. ಮತ್ತೊಬ್ಬರಿಗೆ ಅವನು ಆವೃತನೆ, ಅವನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗೆ ಈ ಶ್ಲೋಕದ ಅರ್ಥ. ಈ ಶ್ಲೋಕ, ಮುಂದಿನ ಶ್ಲೋಕ, ಎರಡನೇ ಶ್ಲೋಕ, ದೇಹಾದ್ಯಪಾರ್ಥ ಅನ್ನೋ ಶ್ಲೋಕವನ್ನ ಉಳಿದ ವ್ಯಾಖ್ಯಾನಕಾರರು ತಗೊಂಡಿಲ್ಲ ಅಂತ ಹೇಳಿದ್ವಿ. ಒಬ್ರು ವೀರರಾಘವ ವ್ಯಾಖ್ಯಾನದಲ್ಲಿ ಮಾತ್ರ ಅವರು ತಗೊಂಡಿದ್ದಾರೆ. ಈ ಶ್ಲೋಕ ಇದೆ ಅವರ ಪ್ರಕಾರ. ಆದರೆ ದೇಹಾದ್ಯುಪಾತ್ತ ತದ್ಧರ್ಮಾಹ ಅಂತಂದ್ರೆ ದೇಹ ಮೊದಲಾದವುಗಳು ಇರುವ ದೇಹಾದಿ ಧರ್ಮಗಳು ಅದು ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳುತ್ತಾರೆ. ಅದು ದೇಹದ ಧರ್ಮ. ದೇಹ ಪ್ರಯುಕ್ತವಾದದ್ದೆಲ್ಲವೂ ಏನಿದೆ ಅದೆಲ್ಲ ದೇಹದ ಧರ್ಮಗಳು, ಆತ್ಮನಿಗೆ ಅದು ಸಂಬಂಧ ಇಲ್ಲ ಅಂತ. ದೇಹಾದಿ ಧರ್ಮಗಳನ್ನ ದೇಹದ ಧರ್ಮಗಳು ಅಂತ ಹೇಳೋದು ಪುನಃ ಹೇಳದಂತಾಯ್ತದು. ದೇಹಾದಿ ಧರ್ಮ ಅಂತ ಹೇಳೋದು ಅದು ದೇಹದ ಧರ್ಮ ಹೊರತು ಆತ್ಮನದ್ದಲ್ಲ ಅಂತ. ಎರಡು ಬಾರಿ ಪುನರುಕ್ತಿ. ದೇಹಾದಿ ಧರ್ಮ ಅಂತ ಹೇಳಿದಾಗಲೇ ಗೊತ್ತಾಗ್ತದೆ ಮತ್ತೆ ದೇಹಾದಿ ಧರ್ಮಗಳು ಅಂತ ಹೇಳಿದ್ದಾರೆ. ಸರಿಯಾಗಿ ಅವರಿಗೂ ಕೂಡ ಆ ಶ್ಲೋಕದ ಅರ್ಥ ಗೊತ್ತಾಗಿಲ್ಲ. ಈ ಶ್ಲೋಕದ ಅಭಿಪ್ರಾಯವನ್ನ ಮಧ್ವಾಚಾರ್ಯರು ತಂತ್ರಸಾರ ಮತ್ತು ಅಧ್ಯಾತ್ಮ ಅಂತನ್ನೋ ಗ್ರಂಥಗಳ ವಾಕ್ಯಗಳನ್ನು ಉದಾಹರಿಸಿ ಸ್ಪಷ್ಟಪಡಿಸ್ತಾರೆ. ಈ ಶ್ಲೋಕಗಳಿಗೆ ಏನು ಅಭಿಪ್ರಾಯ ಮಾಡಬೇಕು ಅಂತನ್ನೋದನ್ನ. ತಂತ್ರಸಾರದ 2 ಶ್ಲೋಕಗಳು. ಅನ್ಯೇಷಾಮಾವೃತೋ ವಿಷ್ಣು ಸ್ವಸ್ಯಾನಾವೃತ ಏವ ಚ ಆತ್ಮ ಸರ್ವಸ್ಯ ಜಗತಃ ತಸ್ಯಾತ್ಮಾನ್ಯೋ ನ ವಿದ್ಯತೆ ಸುಷುಪ್ತವಚ್ಚ ನಿರ್ದುಃಖೋ ಜಾಗ್ರದ್ವಚ್ಚ ಪ್ರವೃತ್ತಿಮಾನ್ ಅನನ್ಯ ಸದೃಶತ್ವಾಚ್ಚ ಕೇವಲೋಸೌ ಹರಿಸ್ಮೃತಃ ಇತಿ ತಂತ್ರಸಾರೇ. ತಂತ್ರಸಾರ ಗ್ರಂಥದ ವಾಕ್ಯ ಇದು. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಎಲ್ಲರ ಒಳಗೂ ಇದ್ದು ಯಾರಿಗೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥವನು ವಿಷ್ಣು. ತನಗೆ ಮಾತ್ರ ತಾನು ಪೂರ್ಣವಾಗಿ ತಿಳ್ಕೊಳ್ತಾನೆ. ಸ್ವಸ್ಯ ಅನಾವೃತ ಏವಚ, ಅನ್ಯೇಷಾಂ ಆವೃತ, ಮತ್ತೊಬ್ಬರಿಗೆ ಅವನು ಆವೃತ.
ಅಂದ್ರೆ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥವನು, ತನಗೆ ಮಾತ್ರ ತಾನು ಪೂರ್ಣ ತಿಳಿತಕ್ಕಂಥವನು ಅನಾವೃತನಾಗಿದ್ದಾನೆ ಅಂತ ಅನಾವೃತ ಅನ್ನೋ ಶಬ್ದದ ಅರ್ಥವನ್ನು ತಂತ್ರಸಾರ ಈ ರೀತಿ ಹೇಳ್ತಾ ಇದೆ. ಹಾಗೆ ಮತ್ತೊಂದು ಶಬ್ದ ಆತ್ಮ. ಆತ್ಮ ಅಂದ್ರೆ ಎಲ್ಲರಿಗೆ ಸ್ವಾಮಿ ಅಂತ ಅರ್ಥ. ನಿರಾತ್ಮ ಅಂತಿದೆ ಇಲ್ಲಿ. ನಿರಾತ್ಮ ಅಂದ್ರೆ ಅಂತಹ ಸ್ವಾಮಿ, ಅವನಿಗೆ ಇನ್ನೊಬ್ಬರು ಯಾರು ಇಲ್ಲ. ಅವನು ಆತ್ಮ, ಎಲ್ಲರಿಗೂ ಸ್ವಾಮಿಯಾಗಿದ್ದಾನೆ. ಅವನಿಗೆ ಇಂಥ ಸ್ವಾಮಿ ಮತ್ತೊಬ್ಬ ಇಲ್ಲ. ನಿನ್ನಂಥ ಸ್ವಾಮಿ ಎನಗುಂಟು ನಿನಗಿಲ್ಲ ಅಂತ ದಾಸರ ಇದನ್ನೇ ಹೇಳಿದ್ದು. ನಿರಾತ್ಮ ಅನ್ನೋ ಶಬ್ದದ ಅರ್ಥ ಅದು. ನನಗೆ ನಿನ್ನಂಥ ಸ್ವಾಮಿ ಆತ್ಮ ಇದ್ದಾನೆ, ನಿನಗೆ ಇಂಥ ಸ್ವಾಮಿ ಇಲ್ಲ. ಅಂದ್ರೆ ಅವನಿಗೆ ಮತ್ತೊಬ್ಬ ಸ್ವಾಮಿ ಒಡೆಯ ಅಂತ ಇಲ್ಲ, ಆದ್ರಿಂದ ಅವನು ನಿರಾತ್ಮ ಅಂತ ಕರೆಸ್ಕೊಳ್ತಾನೆ ಅಂತ ಇದು ತಂತ್ರಸಾರ ಹೇಳ್ತಾ ಇದೆ. ಆತ್ಮ ಸರ್ವಸ್ಯ ಜಗತಃ ತಸ್ಯಾತ್ಮ ಅನ್ಯೋ ನ ವಿದ್ಯತೆ. ಇನ್ನು ಸುಷುಪ್ತವಚ್ಚ ಅಂತ, ಸುಷುಪ್ತಿಯಂತೆ ನಿದರ್ಶನ ಅಂತ. ಹೇಗದು? ಸುಪ್ತನಾದ ಜೀವನಂತೆ ಅವನು ನಿರ್ದುಃಖ ಅಂತ ಅರ್ಥ. ಸುಷುಪ್ತಿಯಲ್ಲಿ ಹೇಗೆ ಜೀವ ನಿರ್ದುಃಖನಾಗಿರ್ತಾನೋ ಹಾಗೆ ಈ ಭಗವಂತ ಯಾವಾಗಲೂ ದೇಹದ ಒಳಗೆ ನಿರ್ದುಃಖನಾಗಿಯೇ ಇರ್ತಾನೆ. ಸುಷುಪ್ತಿ ಅವಸ್ಥೆಯಲ್ಲಿ ಜೀವ ನಿರ್ದುಃಖ ಸ್ವರೂಪಾನಂದವನ್ನ ಅನುಭವಿಸೋದರಿಂದ ಪರಮಾತ್ಮನ ಮೋಕ್ಷಕ್ಕೆ, ನಿರ್ದುಃಖತ್ವಕ್ಕೆ ಈ ಸುಪ್ತ ಜೀವ ನಿದರ್ಶನ ಅಂತ ಅರ್ಥ. ಇಲ್ಲಿ ಸುಷುಪ್ತ ಅಂತ ಅನ್ನೋ ಪದ ಏನಿದೆ ಅದು ಉಪಲಕ್ಷಣ, ಜೊತೆಗೆ ಜಾಗೃತನನ್ನು ಇಟ್ಕೊಳ್ಬೇಕು. ಅಂದ್ರೆ ಪರಮಾತ್ಮ ಸುಷುಪ್ತನಂತೆ ಯಾವಾಗಲೂ ಕೂಡ ಅವನು ನಿರ್ದುಃಖನಾಗಿಯೇ ಇರ್ತಾನೆ. ಜಾಗೃತ ಅವಸ್ಥೆಯಲ್ಲಿ ಜೀವ ಇದ್ದಾಗ ಹೇಗೆ ಪ್ರವೃತ್ತಿಯನ್ನು ಮಾಡ್ತಾನೋ ಹಾಗೆ ಸದಾ ಪ್ರವೃತ್ತಿಯನ್ನು ಮಾಡ್ತಾನೆ ಅನ್ನೋದನ್ನ ಇಟ್ಟುಕೊಳ್ಬೇಕು. ಸ್ವತಂತ್ರನಾಗಿ ಪ್ರವೃತ್ತಿ ಮಾಡ್ತಾನೆ ಅಂತ. ಜಗತ್ತಿನಲ್ಲಿ ಜೀವ ಪ್ರವೃತ್ತಿ ಮಾಡ್ತಾನಲ್ಲ, ಆದ್ರಿಂದ ಅವನು ನಿದರ್ಶನ ಆಯ್ತವಾಗ. ಈ ರೀತಿ ತಂತ್ರಸಾರ ಅನ್ನೋ ಗ್ರಂಥ ಹೇಳ್ತಾ ಇದೆ. ಅಧ್ಯಾತ್ಮ ಅಂತನ್ನೋ ಗ್ರಂಥವು ಕೂಡ ಇದನ್ನೇ ಹೇಳ್ತಾ ಇದೆ. ಆತ್ಮನೈವಾವಗಮ್ಯತ್ವಾತ್ ಹರಿರೇಶ ಸುಷುಪ್ತವತಿ ಕೇವಲತ್ವೇನ ವಿಜ್ಞೇಯೋ ಮುಕ್ತಿಸ್ತದ್ವದ ಅದುಃಖಿತ ಇತಿ ಅಧ್ಯಾತ್ಮೇ ಅಂತ ಅಧ್ಯಾತ್ಮದ ವಾಕ್ಯ ಇದು. ಸ್ವರೂಪಭೂತ ಜ್ಞಾನದಿಂದ ತನ್ನನ್ನ ತಿಳಿಯೋದು ಅಂತೇನಿಂದಲ್ಲ, ಇದು ಕೈವಲ್ಯ ಅನ್ನೋ ಶಬ್ದದ ಅರ್ಥ ಅಂತ. ಕೇವಲತ್ವೇನ ವಿಜ್ಞೇಯೋ ಮುಕ್ತಿ ತದ್ವತ್ ಅದುಃಖಿತ ಅಂತ ಅಧ್ಯಾತ್ಮ ಗ್ರಂಥ ಹೇಳ್ತಾ ಇದೆ. ಅಂದ್ರೆ ಅದಕ್ಕೂ ಕೂಡ ಸುಷುಪ್ತ ಜೀವ ನಿದರ್ಶನ. ಅಂದ್ರೆ ಮೋಕ್ಷದಲ್ಲಿ ಹೇಗೆ ಜೀವ ಅವನು ನಿರ್ದುಃಖವಾಗಿ ಇರ್ತಾನೋ ಅದರಂತೆ ಭಗವಂತ ಎಲ್ಲ ಕಡೆಯಲ್ಲಿಯೂ ಕೂಡ ಜೀವನ ಶರೀರದ ಒಳಗೆ ಇದ್ದಾಗಲೂ ಕೂಡ ಅವನು ನಿರ್ದುಃಖನಾಗಿಯೇ ಇರ್ತಾನೆ ಅಂತ. ಈ ಭಗವಂತನ ನಿರ್ದುಃಖತ್ವಕ್ಕೆ ಮೋಕ್ಷ ಅಂತ ಅನ್ನೋದು ನಿದರ್ಶನ ಅಂತ. ಒಂದು ಸುಷುಪ್ತಿಯನ್ನು ನಿದರ್ಶನವಾಗಿ ಕೊಟ್ಟರು. ಆ ಸುಷುಪ್ತಿಯನ್ನು ಪದದಿಂದ ಕೈವಲ್ಯಂ ತಸ್ಯ ವೈ ಧರ್ಮ ಅಂತ, ಸುಷುಪ್ತಿ ಮತ್ತು ಕೈವಲ್ಯ ಎರಡು ನಿದರ್ಶನಗಳೇ, ತನ್ನಿದರ್ಶನಂ ಅಂತ. ಮೋಕ್ಷದಲ್ಲಿ ಹೇಗೋ ಹಾಗೆ, ಸುಷುಪ್ತಿಯಲ್ಲಿ ಹೇಗೋ ಹಾಗೆ ಅಂತ, ಹೀಗೆ ಮೋಕ್ಷ ಮತ್ತು ಸುಷುಪ್ತಿ ಎರಡೂ ಕೂಡ ನಿದರ್ಶನವಾಗಿ ಕೊಟ್ಟಿದ್ದಾರೆ ಅಂತ ಇಟ್ಟುಕೊಳ್ಬೇಕು. ಮೋಕ್ಷದಲ್ಲಿ ಹೇಗೆ ಜೀವ ನಿರ್ದುಃಖನಾಗಿ ಇರ್ತಾನೋ ಹಾಗೆ ಭಗವಂತ ಸದಾಕಾಲ ನಿರ್ದುಃಖನಾಗಿ ಇರ್ತಾನೆ. ಈ ಶರೀರದ ಒಳಗೆ ಇದ್ದಾಗ ಅನ್ನೋ ಪ್ರಶ್ನೆ ಬರ್ತದಲ್ಲ, ಅದಕ್ಕೆ ಶರೀರದ ಒಳಗೆ ಇದ್ದಾಗಲೂ ಕೂಡ ಜೀವ ಸುಷುಪ್ತಿ ಕಾಲದಲ್ಲಿ ಹೇಗೆ ನಿರ್ದುಃಖನಾಗಿರ್ತಾನೋ ಹಾಗೆ ಭಗವಂತ ಈ ಶರೀರದ ಒಳಗೆ ಇದ್ರೂ ಇಲ್ಲದೆ ಇದ್ರೂ ಎಲ್ಲ ಕಡೆಯಲ್ಲೂ ಕೂಡ ಸದಾ ಆ ಜೀವ ಸುಷುಪ್ತಿಯಲ್ಲಿದ್ದಾಗೆ ಹೇಗೆ ನಿರ್ದುಃಖನೋ ಹಾಗೆ ಇವನು ಸದಾ ನಿರ್ದುಃಖನಾಗಿಯೇ ಇರ್ತಾನೆ ಅಂತ ಇದಿಷ್ಟು ಒಟ್ಟು ತಾತ್ಪರ್ಯ. ಏಕ ಶುದ್ಧ ಸ್ವಯಂ ಜ್ಯೋತಿ ನಿರ್ಗುಣೋಸೌ ಗುಣಾಶ್ರಯ ಸರ್ವಗೋ ನಾವೃತ ಸಾಕ್ಷಿ ನಿರಾತ್ಮಾನಾತ್ಮನ ಪರಃ ದೇಹಾದ್ಯಪಾರ್ಥಾಸ್ತದ್ಧರ್ಮಾಃ
ನ ಸ್ಯುಸ್ತದ್ದಷ್ಟುರಾತ್ಮನಃ ಕೈವಲ್ಯಂ ತಸ್ಯ ವೈ ಧರ್ಮಃ ಸುಷುಪ್ತಂ ತನ್ನಿದರ್ಶನಂ. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಹೇಳಿ. ಸುಷುಪ್ತಿ ಅವಸ್ಥೆಯಲ್ಲೇ ಅವನು ಸುಖವನ್ನು ಪಡಿತಾನಂದ್ರೆ ಗಾಢ ನಿದ್ರೆಯೂ ಕೂಡ ಅವನಿಗೆ ಸುಷುಪ್ತಿ ಅವಸ್ಥೆಯಲ್ಲಿ ಬರ್ತಾ ಇಲ್ಲ ಅವನಿಗೆ. ಹೌದು, ಗಾಢ ನಿದ್ದೆನೆ ಸುಷುಪ್ತಿ ಅಂದ್ರೆ ಅದೇ. ಆಗ ಇದು ಅವನಿಗೆ ಸ್ವಪ್ನಗಳು ಕೂಡ ಬರ್ತಲ್ಲ, ಒಳ್ಳೆ ಸ್ವಪ್ನಗಳು ಕೆಟ್ಟ ಸ್ವಪ್ನಗಳು ಬರ್ತಲ್ಲ, ಅದು ಸ್ವಪ್ನ ಸುಷುಪ್ತಿ ಅಲ್ಲ. ಸುಷುಪ್ತಿಗಿಂತ ಮುಂಚಿನ ಕಾಲ ಸ್ವಪ್ನ. ಜಾಗೃತ ಅವಸ್ಥೆ, ಆಮೇಲೆ ಸ್ವಪ್ನ ಅವಸ್ಥೆ, ಆಮೇಲೆ ಸುಷುಪ್ತಿ ಅವಸ್ಥೆ. ಈ ಮೂರು ಅವಸ್ಥೆಗಳು ಬೇರೆ ಬೇರೆ. ಸ್ವಪ್ನವನ್ನು ಕಾಣುವಾಗ ಸುಷುಪ್ತಿ ಅಲ್ಲ, ಅದು ಸುಷುಪ್ತಿ ಕಾಲ ಅಲ್ಲ. ಸುಷುಪ್ತಿಯಲ್ಲಿ ಅವನಿಗೆ ಏನೂ ಕಾಣಿಸೋದಿಲ್ಲ, ಬರೇ ಕೇವಲ ನಿದ್ದೆ, ಗಾಢವಾದ ನಿದ್ದೆ, ಕೇವಲ ಸುಖವಾಗಿ ನಿದ್ದೆ ಮಾಡ್ತಾ ಇರ್ತಾನಷ್ಟೆ. ಸುಖ ಮಾತ್ರ ಅಲ್ಲಿ, ಬೇರೆ ಏನೂ ಇಲ್ಲ. ಸ್ವಪ್ನದಲ್ಲಿ ದುಃಖವೂ ಆಗ್ತದೆ. ಜಾಗೃತ ಅವಸ್ಥೆ ಎಂಬುದು ಜಾಗೃತ ಅವಸ್ಥೆಯಲ್ಲಿ ಮತ್ತು ಸ್ವಪ್ನ ಅವಸ್ಥೆಯಲ್ಲಿ ಸುಖ ಮತ್ತು ದುಃಖ ಎರಡೂ ಇರ್ತದೆ. ನಮಸ್ಕಾರ ಆಚಾರ್ಯ. ಒಂದು ಈ ತಂತ್ರಸಾರದಲ್ಲಿ ನೀವು ಹೇಳಿದ ಕೋಟಲ್ಲಿ ಅನ್ಯ ಸದೃಶತ್ವಾಚ ಕೇವಲ ಸರಿ ಅಂದ್ರೆ, ಕೇವಲ ಅಂದ್ರೆ ಅವನಿಗೆ ಸದೃಶವಾಗಿ ಯಾರು ಇಲ್ಲ, ಅದು ಕೂಡ ಒಂದು ಅರ್ಥ ಬರುತ್ತೆ. ಅದು ಅಲ್ಲಿಲ್ಲ, ಅದನ್ನ ಹೇಳಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲಿ ಹೇಳ್ತಾ ಇರೋದು ಮೋಕ್ಷ, ಕೈವಲ್ಯಂ ಅಂದ್ರೆ ಮೋಕ್ಷ ಅಂತ ಅರ್ಥ. ಓಕೆ, ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅನನ್ಯ ಸದೃಶತ್ವಾತ್ ಚ ಕೇವಲ ಹೊಸ ಅರ್ಹಿ ಸ್ಮೃತಃ ಆಗಿನ್ ಕೊಟ್ಟಿದ್ದಾರೆ. ಅದಕ್ಕೆ ಕ್ವಶನ್ ಕೇಳಿದ್ದಾರೆ. ಅನನ್ಯ ಸದೃಶತ್ವಾಚ ಕೇವಲ ಅಸೌ ಅರಿಹಿ. ಎಲ್ಲಿ, ಯಾವ ವ್ಯಾಖ್ಯಾನದಲ್ಲಿ? ಅದು ಇದು ತಾತ್ಪರ್ಯದಲ್ಲಿ ಇದೆ, ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಅದು ವಿಜಯಧ್ವಜರ ಬುಕ್ ಅಲ್ಲಿ ಇದು ಆಚಾರ್ಯ ಲೆಫ್ಟ್ ಅಂತೆ. ಆಚಾರ್ಯ ಲೆಫ್ಟ್ ನೀವು ಹೇಳಿದ್ದು ವಿಜಯಧ್ವಜರ ಬುಕ್ ಅಲ್ಲಿ ಇದಲ್ವಾ? ಇದು ನಮ್ಮ ಪುಸ್ತಕ ಬಂದು ಇದು ದ್ವೈತ ವೇದಾಂತ ಪುಸ್ತಕ. ದ್ವೈತ ವೇದಾಂತ ನಾನು ವಿಜಯಧ್ವಜರು ತಿಳ್ಕೊಂಡಿದ್ದೇನೆ, ಸಾಂಸ್ಕ್ರಿಟ್ ಅದ್ರಲ್ಲಿ ಇದೆ. ನೀವು ಹೇಳಿದ್ದೆ ಅದೇ 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 ಓಕೆ. ನಾನು ವಿಜಯ ಭದ್ರಂತ ನನ್ ಕಡೆ ಇದೆ, ಅದು ಇದೆ. ಸರಿ, ಹೌದು ಹೌದು. ನೀವು ಹೇಳುವಂತ ವಿಜಯ ಟೀಕೆಯಲ್ಲಿ ಇದೆ. ನೀವು ಹೇಳುದು ಕೇವಲ ಕೈವಲ್ಯ ಮಿತಿ ಅನನ್ಯ ಸದೃಶತ್ವಾತ್ ಕೇವಲ ಹರಿಸ್ಮೃತ ಇದೆ, ಅದು ಹಾಕಿದ್ದಾರೆ. ಆಚಾರ್ಯ ಲೆಫ್ಟ್, ಅದು ಆಚಾರ್ಯ ಲೆಫ್ಟ್. ನಾಳೆ ಕೇಳಬೇಕಷ್ಟೇ. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ.